ಎಲ್ಲರಿಗೂ ಹೇಳುವುದು ಹಾಗೆ, ನೀವಿರುವಲ್ಲಿವರೇ ಮತ್ತೆ ಬೇರೆ ಯಾರಿಗೂ ಅವಕಾಶ ಇಲ್ಲ ಅಂತ. ಏನಾದ್ರೂ ಕೊಟ್ಟ ತ್ರಿಮೂರ್ತಿಗಳಿಗೂ ನಿಮಗೂ ವೈಮನಸ್ಸು ಉಂಟಾಯಿತು, ನೀವಿರುವಾಗ ನಿಮ್ಮನ್ನು ತ್ಯಾಗಲಿ ಬೀಸಲು ಬೇರೆ ಆಗ್ತಾರೆ. ನಾವು ಕಾಣದ ಇದ್ದ ನೀವು ಮೆಟ್ಟಿದ್ದಲ್ಲ, ನಾವು ಈ ಕಡೆ ತಲೆ ಹಾಕ್ಲಿಲ್ಲ. ನಮ್ಮದೇ ಸ್ವತಂತ್ರತೆಯೇ ಸಾಕು, ನಮಗೆ ಯಾರು ಕೂತ್ಕೊಂಡು ಸಾಯಿದೆ. ನಿನಗೇನಾಯ್ತು? ಹಾಡು ಊರಿಗೂ ಇದ್ದವಳೆ ಮುಕ್ತ ಇದೆ, ನಿನಗೆ ಅವಕಾಶ ಸಿಕ್ಕೋಯ್ತು. ನಾನೇ ಇಲ್ಲಿದ್ದದ್ದಾದ್ರೂ ನಿನ್ನ ನೃತ್ಯ ಮಾಡ್ಲಿಕ್ಕೆ ಹಾಕ್ತಿದ್ದೆ. ಒಂದು ಕೇಳು, ಆಕಸ್ಮಿಕವಾಗಿದ್ದೆ ತ್ರಿಮೂರ್ತಿಗಳು ಒಪ್ಪಿದರೆ ಎದುರು ಕೂತ್ಕೊಳ್ಬಹುದು, ಆದ್ರೆ ನಿನ್ನ ಉಪದ್ರ ಯಾರು ಸಹಿಸುದು ಮಾಡ ಸಾಮಾನ್ಯ. ಯಾಕಂದ್ರೆ ನನಗೆ ಜಾಗೃತಿ ಕಿರಿಕಿರಿ ಬಿಟ್ರೆ ನೀವು ರಕ್ಕಸರಾದ್ರಿಂದ ಉಪದ್ರವೇ ಯಾವ್ಯಾವ ಉಪದ್ರ ಹೇಳಿ ಬರುವುದಿಲ್ಲ. ನಿಮಗೆ ಲಾಭ ಮಾತ್ರ ಬೇಕು, ಕೆಲಸ ಬೇಡ ಅಂತ ಹಿಂಗ್ ಗೊತ್ತಾಯ್ತಲ್ಲ. ಹೌದು, ಕೆಲಸ ಯಾರು ಮಾಡ್ತಾರೆ? ಲಾಭಕ್ಕಾಗಿ ಕೆಲಸ ಮಾಡಿದ್ದೇವೆ. ಲಾಭ ಎಂತ? ಈಗ ದೇವಗದ್ದುಗೆ ಉಳಿಸಿಕೊಳ್ಳುವುದು ನಿನಗೂ ಲಾಭ, ನೀನು ಮಾಡ್ಬೇಕು. ಕೇಳು, ನಾವು ಮಾಡಿದ್ದೆ ಯಾಕೆ ಕೇಳಿದ್ರೆ ದೇವಲೋಕಕ್ಕೆ ಅಪರೂಪಕ್ಕೆ ಬಂದದ್ದು. ಈ ಕೆಲಸ ನೋಡಿದ್ರೆ ಮತ್ತೊಂದು 4 ಕಡೆ ಕರೆದು ಇಲ್ಲಿ ಕೇಳು, ಮಿತಿ ಮೀರಿ ನೀನು ಒತ್ತಡ ಮಾಡ್ತೇವೆ ಅಂತಾದ್ರೆ ನಿನಗೆ ಗತಿ ಕಾಣಿಸುವುದಕ್ಕೆ ನಾನಿದ್ದವ. ಹಾಗಾದ್ರೆ ಯಾವ ಗತಿ ಅದನ್ನು ಹೇಳಬಾರ್ದು. ಮೊದಲಿನವರು ಹೋಗಿದ್ದಾರೆ, ಅಲ್ಲೇ ನಿನ್ನನ್ನು ಕಲಿಸಬೇಕೆ ಬಿಟ್ಟು ಬೇರೆ ದಾರಿ ಇಲ್ಲವೇ ಇಲ್ಲ. ಕನಸಲ್ಲ, ಸತ್ಯ ವಿಚಾರ. ನೋಡು, ಇನ್ನೂ ನಿನಗೆ ನಾ ಹೇಳ್ತೇನೆ. ಹೌದು, ಇನ್ನೂ ನೀನು ಒಳ್ಳೆಯವನಾಗಿ ಬದುಕ್ತೀಯೋ ಅವಕಾಶ ಉಂಟು. ಮತ್ತೆ ಒಂದು 4 ದಿನ ಮಟ್ಟಿಗೆ ಬಿಟ್ಕೊಳ್ಳಿಕ್ಕೆ ಅನ್ನೋದಲ್ಲ ಅಂತ ಹೇಳಿ ಆಗಿದೆ, ಗೊತ್ತಾಗಿದೆ. ಶಾಸ್ತ್ರೋಕ್ತವಾಗಿ 4 ದಿವಸ ಮಟ್ಟಿಗೆಲ್ಲ ನನಗೆ ಬೇಡ. ನನಗೆ ಸಿಕ್ಕಿದ್ರೆ ಶಾಶ್ವತವಾಗೇ ಸಿಗ್ಲಿ. ಒಂದು 4 ದಿವಸ 8 ದಿವಸ ಮತ್ತೆ ಬಂದಾಗ ನಾ ಎದ್ದು ಹೋಗುವುದು ಅದೆಲ್ಲ ಬೇಡ. ಒಂದು ತಿಳ್ಕೊ, ನಾನಿರುವ ತನಕ ಇನ್ನು ಮತ್ತೆ ನಿನಗೋದಿಲ್ಲ. ನಾನಿರುವ ತನಕ ಮತ್ತೆ ನಿನಗೋದಿಲ್ಲ. ಹಾಗೆ ಹೇಳಿದವರೆಲ್ಲ ಈ ಕಥೆ ಏನೇನು ಆಗಿ ಹೋಗಿದೆ. ಪ್ರಾರಂಭದಲ್ಲಿ ಎಲ್ಲರಿಗೂ ಹೇಳುವುದು ಹಾಗೆ, ನೀವಿರುವಲ್ಲಿವರೇ ಮತ್ತೆ ಬೇರೆ ಯಾರಿಗೂ ಅವಕಾಶ ಇಲ್ಲ ಅಂತ. ಏನಾದ್ರೂ ಕೊಟ್ಟ ತ್ರಿಮೂರ್ತಿಗಳಿಗೂ ನಿಮಗೂ ವೈಮನಸ್ಸು ಉಂಟಾಯಿತು, ನೀವಿರುವಾಗ ನಿಮ್ಮನ್ನು ತ್ಯಾಗಲಿ ಬೀಸಲು ಬೇರೆ ಆಗ್ತಾರೆ. ನಾವು ಕಾಣದ ಇದ್ದದ್ದಲ್ಲ. ನಿನ್ನ ರಕ್ಕಸ ಧರ್ಮದಲ್ಲಿ ಹಾಗಿರಬಹುದು, ರಕ್ಕಸ ಧರ್ಮದಲ್ಲ, ಆದ್ರೆ ಇದು ದೇವಧರ್ಮ. ದೇವಧರ್ಮದವರೇ ಮಾನವ ಧರ್ಮ ಬೇರೆ, ದೇವಧರ್ಮ ಬೇರೆ, ರಕ್ಕಸ ಧರ್ಮ ಬೇರೆ. ಹಾಗಾದ್ರೆ ದೇವಧರ್ಮದ ಪ್ರಕಾರವಾಗಿ ಶಾಸ್ತ್ರಾನುರೀತ್ಯ ಅದು ಹಾಗೆಲ್ಲ ಆಗುವುದಿಲ್ಲ. ಅದನ್ನು ನಿನಗೆ ಅರ್ಥ ಮಾಡ್ಲಿಕ್ಕೆ ನನಗೆ ಕಷ್ಟ. ಏನ್ ಮಾಡುದು? ಈ ಕಲ್ಪದಲ್ಲಿ ನಿನಗೆ ಎಲೆ ನೆಟ್ಟುಕೊಂಡ ಬಂದು ಕೂತ್ಕೊಂಡು ಬಿಟ್ಟೆ ಪಾಪಿ. ಯಾರಾದ್ರೂ ಮತ್ತೊಂದು 4 ಜನ ಗೊಷ್ಟಿ ಬರುವವರಿದ್ರೆ ನಿಮ್ ವಿಳಾಸ ಇಲ್ಲದೆ ಹೋಗ್ತಿದ್ದೆ. ಅದೇ ಅಲ್ಲ, ಒಂದು ಕೆಲಸ ಮಾಡು, ಕೇಳು, ವಿಳಾಸ ಇಲ್ಲದೆ ಹೋಗ್ತಿದ್ದಲ್ಲ. ಹಾಗೆ ಆಗಾಗ ನೀವೆಲ್ಲ ಬಂದು ಕೊಡ್ತಾ ಇದ್ದೀವಿ ಉಪದ್ರವಲ್ಲ. ಆದ್ರೂ ನಿಮ್ಮನ್ನ ಮೆಟ್ಟಿದ್ದೇವೆ ಅಂತಾದ್ರೆ ನಾವು ಗಟ್ಟಿ ವಿಳಾಸ ಇದ್ದ ಕಾರಣಕ್ಕೆ ನಿಮ್ಮನ್ನು ಮೆಟ್ಟಿಯಿಂದ ಕಳಿಸಿದ್ದು, ಗೊತ್ತಾಯ್ತಾ? ನೀವು ಮೆಟ್ಟಿದ್ದಲ್ಲ, ಮತ್ತೆ ನಾವು ಈ ಕಡೆ ತಲೆ ಹಾಕ್ಲಿಲ್ಲ. ನಮ್ಮದೇ ಸ್ವತಂತ್ರತೆಯೇ ಸಾಕು, ನಮಗೆ ಯಾರು ಕೂತ್ಕೊಂಡು ಸಾಯಿದೆ. ನಿನಗೇನಾಯ್ತು? ಹಾಡು ಊರಿಗೂ ಇದ್ದವಳೆ ಮುಕ್ತ ಇದೆ, ನಿನಗೆ ಅವಕಾಶ ಸಿಕ್ಕೋಯ್ತು. ನಾನೇ ಇಲ್ಲಿದ್ದದ್ದಾದ್ರೂ ನಿನ್ನ ನೃತ್ಯ ಮಾಡ್ಲಿಕ್ಕೆ ಹಾಕ್ತಿದ್ದೆ. ಅದು ನಿನ್ನ ತಿಳುವಳಿಕೆಯ ಬಡತನ ಅಷ್ಟೇ. ಯಾಕೆ ಹೇಳು? ಯಾಕೆಂದ್ರೆ ನಿನ್ನನ್ನು ಪುಲಿಸಬಹುದಿತ್ತು, ಅಲ್ಲ ಅಂತಲ್ಲ. ಸ್ವಲ್ಪ ಕಷ್ಟ ಆಗ್ಬಹುದು. ಹೇಳು, ತ್ರಿಮೂರ್ತಿಗಳಿಗೆ ನಮ್ಮನ್ನ ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಕಷ್ಟ. ನಿಮ್ಮನ್ನ ಪುಲ್ಲಿರಿಸಿದ್ರೆ ನಾಳೆ ತ್ರಿಮೂರ್ತಿಗಳನ್ನು ಕೆಳಗಿಳಿಸ್ತೇನೆ ಅಂತ ದುರುಳ ಹೆಂಡ. ಹಾಗಾಗಿ ನೀ ಬೇಡ, ನೀವು ಬಂದು ನಮಗೂ ಕಷ್ಟ ಅಂತ ನಿನ್ನ ದೂರು ಮಾಡಿದ್ದೆ ಬಿಟ್ಟು ಮತ್ತೆಂತ ಅಲ್ಲ. ಹೆಂಡ ನನ್ನ ಬಗ್ಗೆ ಏನು ಗೊತ್ತಿಲ್ಲ. ಏನು? ನಾ ಕೂತ್ಕೊಂಡು ತ್ರಿಮೂರ್ತಿಗಳನ್ನ ಏನ್ ಮಾಡ್ತಿದ್ದೆ? ಅವರನ್ನು ಕೆಳಗಿಳಿಸ್ತಿದ್ದೆ. ನೀನು ದೇವರನ್ನು ಕೆಳಗಿಳಿಸುವುದಿಲ್ಲ, ಅವ್ರು ಓಡಿಸ್ತಿದ್ದೆ, ನಾನೇ ಇರ್ತಿದ್ದೆ. ಅದು ಗೊತ್ತಾಗಿ ತ್ರಿಮೂರ್ತಿಗಳು ನೀವು ಕರೀಲಿಲ್ಲ. ಹಾಗಾಗಿ ಒಂದು ಕೆಲಸ ಮಾಡೋಣ,
ಯಾಕೋ ನಿನ್ನನ್ನು ನೋಡಿದ್ರೆ ನನಗೂ ನಿನ್ನನ್ನು ತೀವ್ರ ಬಿಟ್ಟುಕೊಡ್ಲಿಕ್ಕೆ ಮನಸ್ಸು ಬರುವುದಿಲ್ಲ. ಒಂದು ಸಣ್ಣ ಹೊಂದಾಣಿಕೆ ಮಾಡ್ಕೊಳ್ಳೋಣ. ಹೊಂದಾಣಿಕೆ ಯಾಕೆ ಗೊತ್ತುಂಟು? ಒಂದೇ ತಂದೆಯ ಮಕ್ಕಳಾದ್ರೆ ಹೊಂದಾಣಿಕೆ ಒಳ್ಳೆ ಮತ್ತೆ ಏನಿದ್ರು ದಿಕ್ಕು ಒಂದೇ ನಮ್ಗೆ. ಹಾಗಾಗಿ ಒಂದು ಹೊಂದಾಣಿಕೆ ಮಾಡ್ಕೊಳ್ಳೋಣ. ಈಗ 100 ಯಾಗ ಮಾಡ್ಲಿಕ್ಕೆ ನಮಗೂ ಅಷ್ಟು ಪುರುಸೊತ್ತಿಲ್ಲ. ಅದು ಪುರುಸೊತ್ತಿದ್ದು ಮಾಡುದಲ್ಲ, ನನಗೆ ಆ ವ್ಯವಧಾನವೇ ಅದು ಬೇಕು. ಹಾಗಂತ ದೇವಗತಿಗೆ ಬಿಟ್ಟು ಹೋಗ್ಲಿಕ್ಕೆ ಇನ್ನು ಬಂದು ಈ ವೈಭವ ಎಲ್ಲ ನೋಡಿದ ಮೇಲೆ ಇವನ್ನೆಲ್ಲ ನೋಡಿದ ಮೇಲೆ ನನಗೂ ಇದು ಬಿಟ್ಟು ಹೋಗ್ಲಿಕ್ಕೂ ಮನಸ್ಸಿಲ್ಲ. ನಿಮಗೆ ಹೊರಗಿಂದ ಹೇಳುವಾಗ ಅದು ಯಾರಿಗೆ ಬೇಕು ಕೇಳ್ತೇನೆ. ಇನ್ನು ಬಂದ ವೈಭವ ಕಂಡಾಗ ಜಾಗ ಬೇಕು, ಜಾಗ ಬೇಕು, ಜಾಗ ಬೇಕು ಅಲ್ಲ, ಜಾಗ ಬೇಕು ಅಲ್ಲ, ಪೂರ್ಣ ಬೇಕು ಅಂತ ಎಲ್ಲರೂ ಕೊಡ್ತಾರೆ, ಪ್ರಶ್ನೆ ಅಲ್ಲ. ಹಾಗೆ ಪೂರ್ಣ ಬೇಕು ಅಂತ ಬಯಸಿದ್ರೆ ನಮ್ಮ ಅಷ್ಟು ದಿಕ್ಪಾಲಕ ಯಾರು ಇಲ್ಲಿ ಬಿಡುದಿಲ್ಲ. ಎಲ್ಲ ಗೊತ್ತುಂಟ ಯಾರು ಒಳ್ಳೆಯವರು ಯಾರು ಬಾಯಿ ಬಿಸಾಗುದಿಲ್ಲ. ಹಾಗಾಗಿ ಪಾಪ ಅವ್ರಿಗೆ ಏನಾದ್ರು ನಡಿಬೇಕಲ್ಲ, ಸುಮ್ಮನಿದ್ದಾರೆ ಹೋದಷ್ಟು ದಿವಸ ಹೋಗ್ಲಿ ಅಂತ. ಅದಲ್ಲ, ಈ ಒಂದು ಕೆಲಸ ಮಾಡೋಣ. ನೀನು ಒಪ್ಪುವುದೇ ಹೌದಾದ್ರೆ, ಹೊಂದಾಣಿಕೆಗೆ ಬರುವುದೇ ಹೌದಾದ್ರೆ, ನಾನು ನೀನು ಇಬ್ಬರು ಇಲ್ಲೇ ಇರೋಣ. ಜಾಗದಲ್ಲಿ ನಾನೇ ಇರ್ತೇನೆ, ನೀನು ನನ್ನ ಕೆಳಗೆ ಎದುರು ಕೂತ್ಕೊ. ಯಾವುದು ರಗಳೆ ಅದು ಬೇಕು ಇದು ಬೇಕು ನಾ ಹೇಳಿ ಅದು ಯಾವುದಿಲ್ಲ, ಎಲ್ಲ ಹೇಳುವುದು ನಾನು. ನೀವು ಹುಂಗುಟ್ಟೆ ಕೆಲಸ ಅದಕ್ಕೆ ಕೊಟ್ಟು ಒಂದು ಕೇಳು. ಆಕಸ್ಮಿಕವಾಗಿದ್ದೆ ತ್ರಿಮೂರ್ತಿಗಳು ಒಪ್ಪಿದೆ ಎದುರು ಕೂತ್ಕೊಳ್ಬಹುದು. ಆದ್ರೆ ನಿನ್ನ ಉಪದ್ರ ಯಾರು ಸಹಿಸುದು ಮಾಡಿ ಸಿಕ್ಕಿದ ಮೇಲೆ ನಾನು ಹಾಕಿ ಉಪದ್ರ ಕೂಡ ಸಾಮಾನ್ಯ ಅಲ್ಲ. ಯಾಕಂದ್ರೆ ನನಗೆ ಜಾಗೃತಿ ಕಿರಿಕಿರಿ ಬಿಟ್ರೆ ಹೋದ್ಮೇಲೆ ನೀವು ರಕ್ಕಸರಾದ್ರಿಂದ ಉಪದ್ರವೇ ಯಾವ್ಯಾವ ಉಪದ್ರ ಹೇಳಿ ಬರುವುದಿಲ್ಲ. ನಿಮಗೆ ಲಾಭ ಮಾತ್ರ ಬೇಕು, ಕೆಲಸ ಬೇಡ ಅಂತ ನಿಮ್ಗೆ ನೋಡಿ ಗೊತ್ತಾಯ್ತಲ್ಲ. ಹೌದು, ಈಗ ನೋಡಿದ್ರೆ ಕೆಲಸ ಯಾರು ಮಾಡ್ತಾರೆ? ಯಾರು ಲಾಭಕ್ಕಾಗಿ ಕೆಲಸ ಮಾಡಿದ್ದೇವೆ. ಲಾಭ ಎಂತ? ಈಗ ದೇವಗತ್ತಿಗೆ ಉಳಿಸಿಕೊಳ್ಳುವುದು ನಿನಗೂ ಲಾಭ, ನೀನು ಮಾಡ್ಬೇಕು. ಕೇಳು, ನಾವು ಮಾಡಿದ್ದೆ ಯಾಕೆ ಕೇಳಿದ್ರೆ ದೇವಲೋಕಕ್ಕೆ ಅಪರೂಪಕ್ಕೆ ಬಂದದ್ದು ಈ ಕೆಲಸ ನೋಡ್ಕೊಂಡು ಮತ್ತೊಂದು 4 ಕಡೆ ಕರೆದಿದ್ದಾರೆ ಅಂತ. ಇಲ್ಲಿ ಕೇಳು, ನೀನ್ ಯಾಕೆ ಮಾಡಿದೆ ನಾನು ಯಾಕೆ ಮಾಡ್ಲಿಲ್ಲ? ನಮಗೆ ಮೊದಲೇ ಕೊಟ್ಟು ಆಗಿದೆ. ಇನ್ನು ಹೇಗೆ ಮಾಡಿದ್ರು ನಿಮಗಾಗಲ್ಲ. ಮುಂದೆ ಕೇಳು, ಹೋಗ್ಬೇಕು ಅಂದ್ರೆ ಕೊಟ್ಟವ್ರು ಹೋಗ್ತಾರೆ. ಅಲ್ಲ, ನಿನಗೆ ಪಡೀಬೇಕು ಅಂತ ಉತ್ಸಾಹ ಉಂಟು. ಯಾಕೆ ನಿನಗೆ ಮೊದಲು ಕೊಡ್ಲಿಲ್ಲ ಗದ್ದುಗೆ. ಹಾಗಾಗಿ ನೀನು ಕೆಲಸ ಮಾಡೋದು ಅನಿವಾರ್ಯ. ನಿನಗೆ ಜಾಗ ಅಲ್ಲ, ಈ ವರ್ಷ ತಿರುಗಾಟುವ ನಿಲ್ಲಿಸ್ಕೊಡ್ತೇನೆ. ಎಲ್ಲೋದು ರೊಕ್ಕಸರಲ್ಲೇ ಏನ್ ಹಬ್ಬಕ್ಕೆ ಅಪುಣ್ಯ ಅಂತ ಜಾಗ 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 ಕೊಟ್ಟು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಂದು ಕಡೆ ನಿಲ್ಲೋರು ಅಲ್ಲೇ ಇರಲ್ಲ, ಓಡೋರಲ್ಲ. ಈಗ ಕಾಣಲಿಲ್ವ? ಈಗ ಹಬ್ಬ ಹಬ್ಬಿಸಿ ಬಂದುಬಿಟ್ರು, ಈಗ ಓಡಿ ಓಡಿದ್ರು ಅವನು ಬಿಡ್ಲಿಕ್ಕಿಲ್ಲ. ಮತ್ತೆ ಅವನು ಬೆನ್ನಟ್ಟಿಕೊಂಡು ಹೋಗಿ ಪಡೆದು ನಾಶ ಮಾಡುವುದು